ಡೈಲಾಗ್ ಇರ್ತಾರೆ, ಬಟ್ ಇಲ್ಲಿ ಯಾವುದೂ ಆ ಸಾಧ್ಯತೆಗಳಿರಲಿಲ್ಲ. ಅದೊಂದು ಡೆಲಿಬ್ರೇಟ್ ಅಟೆಂಪ್ಟ್ ಅದು ನನಗೂ ಇತ್ತು. ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ಹೋಗಿ ಕೂತ್ಕೊಂಡಾಗ ನನಗೆ ಒಬ್ಬರು ಡ್ರೈವ್ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಹೋಗ್ತಾ ಇದ್ದರೆ ಅದು ತುಂಬ ಅಡ್ವೆಂಚರಸ್ ಆಗಿರುತ್ತೆ ಜರ್ನಿ. ಈಗ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಾದರೆ ಅದಷ್ಟು ಮಜಾ ಆಗಿರಲ್ಲ. ಸೊ ದಟ್ ವಾಸ್ ಎ ಡೆಲಿಬ್ರೇಟ್ ಎಫೆಕ್ಟ್. ಸೊ ಅದು ವರ್ಕ್ ಆಗಿದೆ ಅಂದರೆ ಅಂದರೆ ಆಡಿಯನ್ಸ್ ಬಲ್ಸ್ ಹಿಡಿಯೋದು ಸಿನಿಮಾ ಮಾಡೋದು ಬಟ್ ಅಟೆಂಪ್ಟ್ ವೈಸ್ನೂ ಕೂಡ ಸಕ್ಸಸ್ ಆಗೋದಿಲ್ಲ. ಅದೊಂದು ದೊಡ್ಡ ಚಾಲೆಂಜ್ ಕೇಶವ ಮೂರ್ತಿ ಅವ್ರ ಚಾಲೆಂಜ್. ಹೌದು, ಅಫ್ಕೋರ್ಸ್. ಯಾಕಂತಂದರೆ ನೀವು ನೋಡಿರೋ ಹಾಗೆ ಫಸ್ಟ್ ಟ್ರೇಲರ್ ಬಿಟ್ಟಾಗಿಂದನೇ ಒಂದು ಕ್ಯೂರಿಯಾಸಿಟಿ ಇತ್ತು. ಎಷ್ಟೋ ಜನ ಟ್ರೇಲರ್ನ ರಿಲೇಟ್ ಮಾಡಿ ಸಿನಿಮಾ ಹೀಗಿರ್ಬೋದು ಅಂತ ಗೆಸ್ ಮಾಡಿದರು. ಬಟ್ ಆ ಸಿನಿಮಾ ನೋಡಿದಾಗ ಟೋಟಲಿ ಡೆಡ್ ಆಪೋಸಿಟ್ ಆಗಿತ್ತು. ಅದಲ್ಲದೆ PRK ಆಡಿಯೋದಿಂದ ನಾವು ಟ್ರೇಲರ್ ಲಾಂಚ್ ಮಾಡಿದಾಗಿರ್ಬೋದು, ಸಾಂಗ್ ಲಾಂಚ್ ಮಾಡಿರೋದು, ಅಲ್ಲಿಂದನೇ ನಮಗೊಂದು ಸ್ಟ್ರೆಂತ್ ಥರ ಇತ್ತು. ಆ್ಯಂಡ್ ಇವಾಗ ಆಡಿಯನ್ಸ್ ನೋಡಿ ಅದನ್ನು ಫೀಲ್ ಮಾಡಿ, ಇವಾಗ ಯಾರೋ ನ್ಯೂಸ್ ಅವರೇ ಹೇಳ್ತಾ ಇದ್ರು ನಮಗೆ ಆ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಆಮೇಲೆ ಕಾಡುತ್ತೆ ಸಿನಿಮಾ. ಸೊ ಅದೇ ಅವ್ರದ್ದು ಮೇನ್ ಇಂಟೆನ್ಷನ್ ಇದ್ದಿದ್ದು ಈ ಥರ ಆಗಬೇಕು ಅಂತ. ಸೊ ಆಗಿದೆ, ತುಂಬ ಖುಷಿ ಆಗ್ತದೆ. ಇನ್ನೂ ಬೇರೆ ಬೇರೆ ಕಡೆ ಇವತ್ತು ರಿಲೀಸ್ ಇದೆ. ಸೊ ದಯವಿಟ್ಟು ಆಡಿಯನ್ಸ್ ಜಾಸ್ತಿ ಬಂದು ನೋಡಿದ್ರೆ ನಮಗೆ ಇನ್ನಷ್ಟು ಖುಷಿ ಸಿಗುತ್ತೆ. ಸೊ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್. ಯೂಶಲಿ BTS ಎಲ್ಲ ಹಿಂಗೆ ಆಗಿದೆ, ಅಂದರೆ ಕಥೆಗಳು ಹಲವಾರು ಇದ್ದು ಆ ಕಾಂಟೆಂಟ್ ಒಂದೇ ವಿಷಯನ ಗಟ್ಟಿ ಹೇಳೋದಾದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅದು ನಿಮ್ಗೆ ಪ್ರಿವಿಯಸ್ಸು ಆಗಿತ್ತು. ಇಲ್ಲೂ ಕೂಡ 3 ಕಥೆ ಆದರೂ ಕನ್ವಿಕ್ಷನ್ ಒಂದೇ ಇದೆ. ಹೌದು. ಅಂದರೆ ಆ್ಯಸ್ ಅ ರೈಟರ್ ಐ ಥಿಂಕ್ ಕೇಶವ್ ಸರ್ ತುಂಬ ಕ್ಲಾರಿಟಿ ಇತ್ತು ಅಂತಲೇ. ಒಂದೇ ವಿಷಯನ 3 ಥರ ಎಮೋಷನ್ಸ್ನ ಇಟ್ಕೊಂಡು ಹೇಗೆ ಡಿರೈವ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗದೆ ಅಥವಾ ವೆರಿ ಎಂಟರ್ಟೈನಿಂಗ್ ಅಥವಾ ತುಂಬ ಪ್ರೀಚಿ ಆಗದೆ ಒಂದು ಕಾಯಿಲೆನ ಇಟ್ಕೊಂಡು ಅದನ್ನು ನಾವು ಸುದ್ದಿ ಬಳಸಿ ಹೇಳಿದೆ ಒಂದು ಫನ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿರುವಂಥ ಕಥೆಗಳು. ಅದರಲ್ಲಿ ಐ ಥಿಂಕ್ ಅವರು ಹೇಗೆ ವಿಜುವಲೈಸ್ ಮಾಡ್ಕೊಂಡಿದ್ರು ಕ್ಯಾರೆಕ್ಟರೈಸೇಷನಿಂದ ಇದು ಕಾಸ್ಟಿಂಗು, ರೈಟಿಂಗು, ಅವ್ರು ಅಂದ್ಕೊಂಡಿದ್ದಂಥ ಮ್ಯೂಸಿಕ್ಕು, ನಮಗೆ ಹೇಳಿದ ನರೇಷನ್ನು ಟು ಸ್ಕ್ರೀನ್ ನೋಡಿದ್ರೆ ಐ ಥಿಂಕ್ ಇಟ್ ವಾಸ್ ಸೇಮ್ ಎಕ್ಸಾಕ್ಟ್ಲಿ ಅವ್ರು ಹೇಗೆ ಹೇಳಿದ್ರು ಹಾಗೆ ಬಂದಿದೆ ಸಿನಿಮಾ. ಎಲ್ಲರೂ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ನಮ್ಗಂದರೆ ಆ್ಯಕ್ಚುಯಲಾಗಿ ನಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ ಥಿಯೇಟರ್ಗಳು ತುಂಬಿದಾಗ ಆ್ಯಕ್ಚುಯಲ್ ರಿವ್ಯೂ ನಮಗೆ ಗೊತ್ತಾಗೋದು. ಎಲ್ಲರೂ ಇವಾಗ ಸದ್ಯಕ್ಕಂತೂ ಬಂದು ಎಲ್ಲರೂ ದೇರ್ ಆಲ್ ಟಾಕಿಂಗ್ ನೈಸ್ ಥಿಂಗ್ಸ್ ಆ್ಯಂಡ್ ಅದು ಮೋಟಿವೇಟ್ ಆಗ್ತಾ ಇದ್ದೀವಿ ನಾವು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಇಟ್ ಹೆಲ್ಪ್ಸ್ ಅಸ್ ರಿಟ್ರೀವ್ ದ ಥಿಯೇಟರ್ಸ್. ಖುಷಿ. ಅಂದರೆ ದಿಲೀಪ್ ರಾಜ್ ಕ್ವಶನ್ ಕೂಡ ನಿಮಗೂ ಅಪ್ಲಿಕಬಲ್ ಆಗುತ್ತೆ. ಏಜ್ ಅನ್ನೋದಕ್ಕಿಂತ ಕಾಂಟೆಂಟ್ ಐಡಿಯಾ ಕೂಡ ಹಂಗೆ ಇರುತ್ತೆ. ಹೌದು. ಅಂದರೆ ನಾನು ಇಮಿಡಿಯೇಟಾಗಿ ಅಂದರೆ ಟಾಪ್ ಹೀರೋಯಿನ್ ಆಗಿಬಿಟ್ಟು ಫುಲ್ಲು ಇದಾಗಬೇಕು ಆ ಥರ ನನ್ನ ಮನಸ್ಸಲ್ಲಿಲ್ಲ. ನನ್ನ ಪಾತ್ ಸ್ಲೋ ಆಗಿದ್ರು ನನ್ನ ಗುರಿ ಏನಿದೆ ಅನ್ನೋದು ಕ್ಲಾರಿಟಿ ಇದೆ ನನಗೆ. ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅಂತಲೇ ಅನ್ಸ್ಕೊಂಡಿದ್ದೀನಿ ಮನಸ್ಸಲ್ಲಿ. ಸೊ ಅದೇ ಥರದ್ದು ಬರ್ತಾಯಿದೆ, ನಿಧಾನಕ್ಕೆ ಬರ್ತಾಯಿದೆ, ಬಟ್ ಚೆನ್ನಾಗಿ ಆಗ್ತಾಯಿದೆ ಕರಿಯರ್ ಅಂತ ಅನಿಸುತ್ತೆ.